ಯಾರದ್ದೆಲ್ಲ. ಯಾಕಂದರೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಆದರೂ ಕೇವಲ ಮೋಹನ್ ದಾಸ್ ಪೈ ರೀತಿಯ ಬೆರಳೆಣಿಕೆ ಮಂದಿ ಮಾತ್ರ ಯಾಕೆ ಮಾತನಾಡೋದು? ಇಲ್ಲಿ ಯೂನಿಕಾರ್ನ್ಗಳಿದೆ, ಹಾಗೆ ಕೋಟ್ಯಾಧಿಪತಿಗಳಿದ್ದಾರೆ, ಅನೇಕ ಉದ್ಯಮಿಗಳಿದ್ದಾರೆ, ಬಟ್ ಮಾತನಾಡೋದು ಕೇವಲ ಬೆರಳೆಣಿಕೆಯಷ್ಟು ಮಂದಿ, ಅದರಲ್ಲೂ ಮೋಹನ್ ದಾಸ್ ಪೈ ಅವ್ರದ್ದು. ಹಾಗಾದರೆ ಬೆಂಗಳೂರು ಕೇವಲ ನಿಮ್ಮಂಥ ಕೆಲ ಬೆರಳೆಣಿಕೆ ಮಂದಿ ಮಾತ್ರದ್ದ ಅಂತ? ನಾನು ಬೆಂಗಳೂರು ಬಗ್ಗೆ ಮಾತಾಡೋ ಮುಂಚೆ ಕರ್ನಾಟಕ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಕರ್ನಾಟಕ ಭಾರತ ವರ್ಷದಲ್ಲಿ ಭಾಳ ಒಂದು ಉತ್ತಮ ರಾಜ್ಯ, ರಿಚೆಸ್ಟ್ ಸ್ಟೇಟ್ ಇನ್ ಇಂಡಿಯಾ. ಈ ವರ್ಷ ನಮ್ಮ GDP 31 ಲಕ್ಷ ಕೋಟಿ, ಪರ್ ಕ್ಯಾಪಿಟಲ್ ಇನ್ಕಮ್ $4,50,000, ಅಂದರೆ $5,000. ನಂಬರ್ 1 ಸ್ಟೇಟ್ ಇನ್ ಇಂಡಿಯಾ. ಅದು ಜ್ಞಾಪಕ ಮಾಡಬೇಕು. ಈ ರಾಜ್ಯದಲ್ಲಿ ಭಾರತ ವರ್ಷದಿಂದ ಯಾರು ಭಾಳ ಓದಿದಾರೋ ಎಲ್ಲರೂ ಇಲ್ಲಿ ಬರ್ತಾರೆ. ಯಾಕಂದರೆ ನಮ್ಮದು ಗ್ರೋತ್ ರೇಟ್ ಎಲ್ಲ ಒಂದು ಭಾಳ ಉತ್ತಮ ಆಗಿದೆ. ನಮ್ಮ GDP ನೋಡಿದ್ರೆ 66% ಸರ್ವಿಸಸ್. ಡೆವಲಪ್ಡ್ ಕಂಟ್ರಿಗೆ 80% ಸರ್ವಿಸ್ ಆಗುತ್ತೆ. ಕರ್ನಾಟಕದಲ್ಲಿ 66% ಸರ್ವಿಸಸ್ಸು, ಭಾರತ ವರ್ಷಕ್ಕೆ 52%. ಯಾವ ಸ್ಟೇಟಲ್ಲೂ 66% ಸರ್ವಿಸಸ್ ಇಲ್ಲ. ಇನ್ನೊಂದಂದ್ರೆ ಇಂಡಸ್ಟ್ರಿ ಅದು 20%, ಅಗ್ರಿಕಲ್ಚರ್ 14% ಅಷ್ಟೇ. ಅದೇ ಜನತೆ ಕೆಲಸ ಮಾಡೋದು ಅಗ್ರಿಕಲ್ಚರ್ 35%, ಇಂಡಸ್ಟ್ರಿಯಲ್ಲಿ ಏನೋ ಒಂದು 25%, ಅಂದರೆ 60% ಆಯ್ತಲ್ಲ. ಬಾಕಿ ಸರ್ವಿಸಸ್ ಅಲ್ಲಿದೆ. ಆ ಸರ್ವಿಸಸ್ಸೇ ನಮಗೊಂದು ಭಾಳ ಒಂದು ರೈಸನ್ ಮಾಡಿದ್ದಾರೆ. ನೀವು ಕಾರ್ಪೊರೇಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ನೋಡಿದ್ರೆ 23-24 ಕರ್ನಾಟಕ ನಂಬರ್ 2 ಪ್ಲೇಸಲ್ಲಿ 2,34,000 ಕೋಟಿ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ನಾವು ಕಟ್ಟಿದ್ದೀವಿ. ತಮಿಳುನಾಡುಗೆ 1,30,000 ಕೋಟಿ, ಗುಜರಾತು 95,000 ಕೋಟಿ. ಎರಡು ಸೇರಿಬಿಟ್ಟು ಅದಕ್ಕಿಂತ ಜಾಸ್ತಿ ನಾವು ಕಾರ್ಪೊರೇಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಿ. ಈಗ ಕಾರ್ಪೊರೇಟ್ ಟ್ಯಾಕ್ಸ್ ಹೆಂಗೆ ಬರುತ್ತೆ? ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ಟೋದು, ಪ್ರಾಫಿಟ್ ಮಾಡಿಬಿಟ್ಟು ಎಲ್ಲ ಮಾಡೋದು. ಇನ್ಕಮ್ ಟ್ಯಾಕ್ಸ್ ಹೆಂಗೆ ಬರುತ್ತೆ? ನಾವೆಲ್ಲ ಆಮದನಿ ಮಾಡಿದ್ದು ನಾವು ಟ್ಯಾಕ್ಸ್ ಕಟ್ಟೋದು. ಈ ಥರ ನಾವು ಇಷ್ಟು ಟ್ಯಾಕ್ಸ್ ಕೊಡ್ತೀವಿ ಭಾರತ ವರ್ಷ. ಈ ಥರ ಸ್ಟೇಟ್ ಎಲ್ಲೂ ಇಲ್ಲ. ಅರ್ಥ ಆಯ್ತಲ್ಲ? ಈ ಸ್ಟೇಟ್ ಯಾಕೆ ಮುಂದೆ ಬಂದಿದ್ದು? ಬೆಂಗಳೂರಿಂದ ಮುಂದೆ ಬಂದಿದ್ದು. ನಾನು ಹುಟ್ಟಿದ್ದು ಬೆಂಗಳೂರು, ಭಾಳ ವರ್ಷ ಆಯಿತು. ಬೆಂಗಳೂರು ಥರ ಊರು ಭಾರತ ವರ್ಷದಲ್ಲಿ ಇಲ್ಲ. ಇಲ್ಲಿ ಜನತೆ ಏನೋ ಒಂದು 1,20,00,000 ಜನ ಏನೋ ಇದ್ದಾರೆ. ನಮ್ಮದು GDP $180 billion, $15,000 ಪರ್ ಕ್ಯಾಪಿಟಲ್ ಇನ್ಕಮ್. ಭಾರತ ವರ್ಷದ್ದು $2,700, ಕರ್ನಾಟಕದ್ದು $5,000. ಅರ್ಥ ಆಯ್ತಲ್ಲ? 65 ಲಕ್ಷ ಜನ ಕೆಲಸ ಮಾಡ್ತಾರೆ ಇಲ್ಲಿ. ದೇ ಆರ್ ಸ್ಯಾಲರಿಡ್ ಪೀಪಲ್. 65 ಲಕ್ಷ ಜನ. ಬೆಂಗಳೂರಲ್ಲಿ 25 ಲಕ್ಷ ಜನ ಟೆಕ್ನಾಲಜಿಲಿ ಕೆಲಸ ಮಾಡ್ತಾರೆ. 25 ಲಕ್ಷ ಜನ. ವಿಶ್ವದಲ್ಲಿ ಯಾವುದೋ ಒಂದು ರಾಜ್ಯ ಇಲ್ಲ ಸ್ಟೇಟ್ ಒಂದು ಸಿಟಿ ಇಲ್ಲ, ಅಲ್ಲಿ 25 ಲಕ್ಷ ಜನ ಟೆಕ್ನಾಲಜಿ ಕೆಲಸ ಮಾಡ್ತಾರೆ. 67,000 IT-BT ಕಂಪನೀಸ್ಗಳಿವೆ, 20,000 ಸ್ಟಾರ್ಟ್ಅಪ್ಸ್ಗಳಿವೆ, 52 ಯೂನಿಕಾರ್ನ್ಸ್ಗಳಿವೆ. ಇಲ್ಲಿ $130 billion, 11 ಲಕ್ಷ ಕೋಟಿ ಸರ್ವಿಸ್ ಎಕ್ಸ್ಪೋರ್ಟ್ಸ್ ಇದೆ. ಎಕ್ಸ್ಪೋರ್ಟ್ಸು ಏನು $100 billion ದುಡ್ಡು ಬರುತ್ತೆ ವರ್ಷಕ್ಕೆ. 8.5 ಲಕ್ಷ ಕೋಟಿ ಆಚೆಯಿಂದ ಬರುತ್ತೆ. ಕ್ಯಾಲಿಫೋರ್ನಿಯಾಲಿ 15 ಲಕ್ಷ ಜನ ಟೆಕ್ನಾಲಜಿ ಕೆಲಸ ಮಾಡ್ತಾರೆ. ಬೆಂಗಳೂರಲ್ಲಿ 25 ಲಕ್ಷ ಜನ ಕೆಲಸ ಮಾಡ್ತಾರೆ. ವರ್ಷಕ್ಕೆ 1.5 ಲಕ್ಷದಿಂದ 2 ಲಕ್ಷ ಜನಕ್ಕೆ ಟೆಕ್ನಾಲಜಿ ಕೆಲಸ ಸಿಕ್ಕತ್ತೆ ಬೆಂಗಳೂರಲ್ಲಿ. ಆಮೇಲೆ ಬೆಂಗಳೂರು ಒಂದು BT ಸಿಟಿ ಆಗಿದೆ, ಹೈ ಟೆಕ್ನಾಲಜಿ ಸಿಟಿ ಆಗಿದೆ, ಎಲೆಕ್ಟ್ರಾನಿಕ್ ಸಿಟಿ ಆಗಿದೆ, ಎಲೆಕ್ಟ್ರಿಕಲ್ ಸಿಟಿ ಆಗಿದೆ, ಹೈಟೆಕ್ ಸಿಟಿ ಆಗಿದೆ, ಫ್ಯಾಷನ್ ಸಿಟಿ ಆಗಿದೆ. ಬೆಂಗಳೂರು 1 ಲಕ್ಷ ಜನ PhDಗಳಿವೆ, 3 ಲಕ್ಷ ಜನ ಅಮೆರಿಕನ್ ಸಿಟಿಸನ್ಸು. ಈ ಭಾರತ ಎಲ್ಲ ಹೋಗ್ಬಿಟ್ಟು ವಾಪಸ್ ಬಂದಿದ್ದಾರೆ, ಇಲ್ಲೇ ಕೆಲಸ ಮಾಡ್ತಾರೆ. ಟ್ಯಾಕ್ಸ್ ಅಲ್ಲಿ ಕಟ್ಬೇಕು, ಇವಾಗ ಕಷ್ಟ ಇದೆ ಅವ್ರಿಗೆ, ಇಲ್ಲೇ ಇದ್ದಾರೆ. ಅರ್ಥ ಆಯ್ತಲ್ಲ? ಆಮೇಲೆ ಬೆಂಗಳೂರು ಭಾರತದ ಒಂದು ಸೈನ್ಸ್ ಸಿಟಿ, ಗ್ಲೋಬಲ್ ಸಿಟಿ. ಏರ್ಪೋರ್ಟ್ ಅಲ್ಲಿ 45 ಮಿಲಿಯನ್, 4.5 ಕೋಟಿ ಜನರು ಹೋಗ್ತಾರೆ. ಥರ್ಡ್ ಲಾರ್ಜೆಸ್ಟ್ ಏರ್ಪೋರ್ಟ್ ಇನ್ ಇಂಡಿಯಾ. ಈ ತರ ಒಂದು ಸಿಟಿ ನಾವು ಟ್ಯಾಕ್ಸ್ ಕಟ್ಟೋದು ಏನು 55-60% ಕರ್ನಾಟಕ ಟ್ಯಾಕ್ಸ್ ಕೊಡ್ತೀವಿ. 55% ಕರ್ನಾಟಕ GDP ಇದೆ. ಅರ್ಥ ಆಯ್ತಲ್ಲ?
ನಾವೆಲ್ಲ ಒಟ್ಟಿಗಾಗ್ಬಿಟ್ಟು ಬೊಮ್ಮಾಯಿ ಸಾಹೇಬರು CM ಇದ್ದಾಗ ಒಂದು ರಿಪೋರ್ಟ್ ಮಾಡಿದ್ವಿ, ಕರ್ನಾಟಕ $1 trillion ರಿಪೋರ್ಟ್. ನಾವು ಮುಂದೆ ಹೆಂಗ್ ಬರಬೇಕು, ಆರ್ಥಿಕ ಸ್ಥಿತಿ ಏನ್ ಮಾಡಬೇಕು, ನಾವೆಲ್ಲ ಒಟ್ಟಿಗೆ ಒಂದು ರಿಪೋರ್ಟ್ ಮಾಡಿ ಕೊಟ್ವಿ. ರಿಪೋರ್ಟ್ ಮಾಡಿ ಬೊಮ್ಮಾಯಿ ಅವ್ರು ಕೊಟ್ಟಾಗ ಅವ್ರು ಹೇಳಿದ್ರು, ಇವಾಗ ಹೇಳಪ್ಪ ಏನ್ ಮಾಡಬೇಕು ಅಂತ. ನಮ್ಮ ಬೊಮ್ಮಾಯಿ ಸಾಹೇಬ್ರಿಗೆ ಹೇಳಿದ್ವಿ, ನೋಡಿ ಒಂದು ಕಮಿಟಿ ಮಾಡೋಣ, ಅಡಿಷನಲ್ ಚೀಫ್ ಸೆಕ್ರೆಟರಿ ಜೊತೆ ಪ್ರೈವೇಟ್ ಸೆಕ್ರೆಟರಿ ಒಂದು ಸ್ಟ್ರಾಟಜಿ ಮ್ಯಾಪ್ ಮಾಡೋಣ. ಸ್ಟ್ರಾಟಜಿ ಮ್ಯಾಪ್ ಮಾಡಿಬಿಟ್ಟು ಮೆಕಿನ್ಸಿ ಅವ್ರು ಕರೆದ್ಬಿಟ್ಟು ನಾವೊಂದು ದೊಡ್ಡ ರಿಪೋರ್ಟ್ ಮಾಡಿದ್ವಿ, ಯಾವ ಸೆಕ್ಟರ್ ಏನ್ ಮಾಡಬೇಕು ಅಂತ ಮಾಡಿಬಿಟ್ಟು ಕೊಟ್ರಿ ಅವ್ರಿಗೆ. ಅದು ಇವರು ಬಹಳ ತಪ್ಪು ಮಾಡಿದ್ರು, ಸೋತೋಗ್ಬಿಟ್ರು ಎಲೆಕ್ಷನ್. ಅದು ಕತೆ ಹೇಳ್ತೀನಿ. ನಮ್ದು ಏನು ದುರ್ಘಟನಾ ಅಂದ್ರೆ, ಅವ್ರು ಸೋತಾಗ ಕರ್ನಾಟಕದಲ್ಲಿ 21,000 ಕೋಟಿ ರೆವಿನ್ಯೂ ಸರ್ಪ್ಲಸ್ ಮಾಡಿ ಸೋತೋಗ್ಬಿಟ್ರು. ರೆವಿನ್ಯೂ ಸರ್ಪ್ಲಸ್ ಅರ್ಥ ಆಯ್ತಲ್ಲ. ಬಟ್ ಕಾಂಟ್ರಾಸ್ಟ್ ಹೇಳ್ತಾರೆ ಸರ್ ಅವರು. ಕೇಳಿ ಅದೇ ಟ್ರಾಜಿಡಿ ಆಯ್ತು. ಅವ್ರೇನಾದ್ರೂ ಕಂಟಿನ್ಯೂ ಮಾಡಿದ್ರೆ ಇದ್ರೆ $1 trillion ರೂಪಾಯಿ ಮುಂದೆ ಹೋಗ್ತಾನೆ. ಆತ ಬಹಳ ಒಚ್ಚಿಗಾತು. ಇವಾಗ ಅವ್ರು ಬಿಟ್ಟಿದ್ದು 22-23 ಅಲ್ಲಿ 4,500 ಕೋಟಿ ರೆವಿನ್ಯೂ ಡೆಫಿಸಿಟ್. 24-25 ಅಲ್ಲಿ 19,000 ಕೋಟಿ ರೆವಿನ್ಯೂ ಡೆಫಿಸಿಟ್. ಈ ವರ್ಷ 20-23 19,000-20,000 ರೆವಿನ್ಯೂ ಡೆಫಿಸಿಟ್ ಮಾಡ್ತಾ ಇದ್ದಾರೆ. ದುಡ್ಡು ಖರ್ಚು, ಇದು ಡೆಟ್ ಸಾಲ ತಗೊಂಡ್ಬಿಟ್ಟು ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅದ್ ಪ್ರಾಬ್ಲಮ್ ಏನಂದ್ರೆ, ಕರ್ನಾಟಕದ ಈ ವರ್ಷ 1 ಲಕ್ಷ ಕೋಟಿ ಸಬ್ಸಿಡಿ, 3.5% GDP ಸಬ್ಸಿಡಿ ಹೋಗುತ್ತೆ. ಇವಾಗ ಕರ್ನಾಟಕದಲ್ಲಿ 80% ಜನರು ಬಡವರಲ್ಲ. ಸಿದ್ದರಾಮಯ್ಯ ನಮ್ಗೆ ಹೇಳಿದ್ದಾರೆ 80% ಅಂದ್ರೆ ಇದು BPL ಕಾರ್ಡ್ ಇದೆ, ಇದು ರೇಷನ್ ಕಾರ್ಡ್ 80%. 60% ಜನರಿಗೆ ಗ್ಯಾರಂಟೀಸ್ ಕೊಡ್ತಾ ಇದ್ದಾರೆ. 2,20,00,000 ಹೆಂಗಸರಿಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದೆಲ್ಲ ಬೇಕಾ? ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಮಲ್ಲೇಶ್ವರಂ ಅಲ್ಲಿ, ಫ್ರೀ ಪವರ್ ತಗೋತಾ ಇದಾರೆ. 200 ಗೊತ್ತಾ? ಕೇಳಿದೆ, ಯಾಕಪ್ಪ ತಗೋತೀಯ ನೀನು? ಅವ್ರು ಹೇಳ್ತಾರೆ, ನೋಡಪ್ಪ ನಾವು ಕಷ್ಟಪಟ್ಟು ದುಡ್ಡು ಕೊಟ್ಟಿದ್ದೆಲ್ಲ ಎಲ್ಲಾರು ಕೊಡ್ತಾರೆ, ನಮ್ಗೆ ಯಾಕೆ ಸಿಗ್ಬಾರ್ದು? ಹೆಂಗಸೆಲ್ಲ ಫ್ರೀ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, IT ಕಂಪ್ನಿ ಕೆಲಸ ಮಾಡ್ತಾರೆ, ದುಡ್ಡಿದೆ, ಫ್ರೀ ಟ್ರಾನ್ಸ್ಪೋರ್ಟ್ ಯಾಕೆ? ನಮಗೂ ಬೇಕು. ಈ ತರ ಮಾಡಿದ್ರೆ ಮುಂದೆ ಹೆಂಗ್ ಬರೋದು? ಆ ಪ್ರಾಬ್ಲಮ್ ಇದೆ. ನಾವು $1 trillion ರಿಪೋರ್ಟ್ ಮಾಡಿದ್ರೆ, ನಾವು ಸಿದ್ದರಾಮಯ್ಯಗೆಲ್ಲ ಹೇಳಿದ್ವಿ, ನೋಡಿ ಸರ್, ಮಾಡಿ ಸರ್, ಆರ್ಥಿಕ ಸ್ಥಿತಿ ಮುಂದೆ ಬರಬೇಕು. ಭಾರತ ವರ್ಷದಲ್ಲಿ ಕರ್ನಾಟಕನೇ ನಂಬರ್ 1 ಸ್ಟೇಟ್ ಇರಬೇಕು, ಇಡೀ ವಿಶ್ವದಲ್ಲಿ ಈ ಸ್ಟೇಟ್ ಇರಬೇಕು. ಯಾಕಂದ್ರೆ ವಿಶ್ವದಲ್ಲಿ ಒಂದು ಡಿಜಿಟಲ್ ರೆವಲ್ಯೂಷನ್ ಆಗ್ತಾ ಇದೆ. 250 ವರ್ಷದಿಂದ ಭಾರತ ವರ್ಷ ಚೈನಾ 45% ಆಫ್ ವರ್ಲ್ಡ್ GDP ಇತ್ತು. ಆಮೇಲೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗ್ಬಿಟ್ಟು ಯುರೋಪ್ ಅಲ್ಲಿ ಬಂದ್ಬಿಟ್ಟು, ಗ್ರೇಟ್ ಬ್ರಿಟನ್ ಬಂದ್ಬಿಟ್ಟು ಅವ್ರು ಡಾಮಿನೇಟ್ ಮಾಡಿದ್ರು. ಇವಾಗ ಡಿಜಿಟಲ್ ರೆವಲ್ಯೂಷನ್ ಬಂದಿದೆ 15 ವರ್ಷದಿಂದ. ಅದರಲ್ಲಿ ಭಾರತ ವರ್ಷ ನಂಬರ್ 3 ಪೊಸಿಷನ್. ಮೊದಲು ಯುನೈಟೆಡ್ ಸ್ಟೇಟ್ಸ್, ಸೆಕೆಂಡ್ ಚೈನಾ, ಥರ್ಡ್ ಇನ್ ಭಾರತ. ಆ ಭಾರತ ವರ್ಷದಲ್ಲಿ ಮುಂದೆ ತಗೊಂಬರಕ್ಕೆ ಬೆಂಗಳೂರೇ ಜಾಸ್ತಿ ಮಾಡ್ತಾ ಇದೆ. ನೋಡಿ, IT ಇಂಡಸ್ಟ್ರಿಯಲ್ಲಿ $235 billion, 21 ಲಕ್ಷ ಕೋಟಿ ಎಕ್ಸ್ಪೋರ್ಟ್ ಮಾಡ್ತಾರೆ. 60 ಲಕ್ಷ ಜನ ಕೆಲಸ ಮಾಡ್ತಾರೆ. 60 ಲಕ್ಷ ಜನ ಅಲ್ಲಿ ಕೆಲಸ ಮಾಡ್ತಾರೆ. 38% ಬೆಂಗಳೂರಿಂದ ಹೋಗ್ತಾ ಇದೆ, ಸರಿ, ನಮ್ಮ ಸಿಟಿನೇ ಹೋಗ್ತಾ ಇದೆ. ಅದಕ್ಕೆ ನಾನು ಹೇಳ್ತೀನಿ ಕೇಳಿ. Co-powered by Canara Bank. Together we can. Beverage partner Campa Energy. Energia Blast Superfast. पेमेंट्स पार्टनर भीम, भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्म साई गोल्ड पैलेस नल्ली.